ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. LSG ಮತ್ತು KKR ಮ್ಯಾಚ್ ಇದೆ ಇವತ್ತು. ಮ್ಯಾಚ್ ಅಲ್ಲಿ ಯಾರು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ತಾರೆ, ಮೇನ್ ಆಗಿ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಇವತ್ತು ಏನೆಲ್ಲ ಆಗ್ಬೋದು, ಟಾಸ್ ಗೆದ್ದರ ಬ್ಯಾಟಿಂಗ್ ತಗೊಂತಾರ, ಬೌಲಿಂಗ್ ತಗೊಂತಾರ, ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದೆ ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲೂ KKR ಮೇಲೆ ಒಂದ್ಸಲ ಡೌನ್ ಫಾಲ್ ಆಗುತ್ತಾ, ಒಂದ್ಸಲ ಅಪ್ ಆಗುತ್ತಾ, ಡೌನ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಲಾಸ್ಟ್ ಮ್ಯಾಚ್ ಅಲ್ಲಿ ಪಂಜಾಬ್ ಮತ್ತೆ KKR ಮ್ಯಾಚ್ ಇದ್ದಾಗ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ರು ರಹಾನೆ ಅವರು. ಇವತ್ತು ಕೂಡ ಅಂತ ಎಡವಟ್ಟು ಏನಾದ್ರು ಮಾಡ್ತಾರ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋಣ, ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋಣ, ಅದೇ ರೀತಿಯಾಗಿ ಪ್ರಿಡಿಕ್ಷನ್ ಬಗ್ಗೆ ಕೂಡ ಮಾತಾಡೋಣ. ನಿನ್ನೆ ಪ್ರಿಡಿಕ್ಷನ್ ಹೇಳಿದ್ದೆ ನಾನು, ಖಂಡಿತವಾಗ್ಲೂ GT ಗೆಲ್ಲುತ್ತೆ ಅಂತ. ಅದೇ ರೀತಿಯಾಗಿ ಕೇವಲ ಒಂದೇ ಒಂದು ರನ್ ಇಂದ ಗೆಲ್ತು. ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಯ್ತು. ಮತ್ತೆ ಏನೆಲ್ಲ ಆಗ್ಬೋದು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತೇ ಇರುತ್ತೆ ಇವತ್ತು ಮ್ಯಾಚ್ ಕಲ್ಕತ್ತಾದಲ್ಲಿ ಆಗುತ್ತೆ. LSG ಮತ್ತು ಕಲ್ಕತ್ತಾ ಮ್ಯಾಚ್, KKR ಮ್ಯಾಚ್. ಖಂಡಿತವಾಗ್ಲೂ KKR ತಗೊಳೋದಾದ್ರೆ 2 ಮ್ಯಾಚ್ ಸೋತಿದ್ದಾರೆ. ಅದೇ ರೀತಿಯಾಗಿ LSG ತಗೊಂಡ್ರೆ ಆಡಿರೋ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಮಾತ್ರ ಗೆದ್ದು ಅವ್ರು ಕೂಡ ಅಕೌಂಟ್ ಓಪನ್ ಮಾಡಿದ್ರೆ ಮೊನ್ನೆ SRH ವಿರುದ್ಧ ಈಜಾಗಿ ಗೆದ್ರ ಅಂತ ಹೇಳ್ಬೋದು. ಪಂತ್ ಅವ್ರು ನಿಂತ್ಕೊಂಡು ಚೆನ್ನಾಗಿ ಆಟ ಆಡ್ದು ಗೆಲ್ಲಿಸ್ದ, ವಿನ್ ಮಾಡ್ಸ ಅಂತ ಹೇಳ್ಬೋದು. ಮತ್ತೆ ಇವತ್ತಿನ ಮ್ಯಾಚ್ ಏನಾಗ್ಬೋದು ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ವಾಟ್ ಎಕ್ಸ್ಪೆಕ್ಟ್, ಏನಾಗ್ಬೋದು, ಏನಾಗುತ್ತೆ ಅಲ್ಲಂತ ಕೇಳೋದಾದ್ರೆ ಖಂಡಿತವಾಗ್ಲು ಆ ಮ್ಯಾಚ್ ಅಲ್ಲಿ ವಿಶೇಷವಾಗಿ ಈಡನ್ ಗಾರ್ಡನ್ ಅಲ್ಲಿ ಗೊತ್ತೇ ಇರುತ್ತೆ. ವೆನ್ ಇವತ್ತು ಮಾರ್ಚ್ ಏಪ್ರಿಲ್ 9ನೇ ತಾರೀಕು ವೇರ್ ಈಡನ್ ಗಾರ್ಡನ್ಸ್ ಅಲ್ಲಿ ವಾಟ್ ಎಕ್ಸ್ಪೆಕ್ಟ್ ಮೋರ್ ರೈನ್, ನೋ ನಾಟ್ ಹೋಪ್ಫುಲಿ. ಯಾಕಂದ್ರೆ ಇವತ್ತು ಮಳೆ ಇಲ್ಲ, ವೆದರ್ ಕರೆಕ್ಟ್ ಆಗಿ ಇದೆ, ಪ್ರಿಡಿಕ್ಷನ್ ಎಲ್ಲ ಮಾಡ್ಬೋದು ನಾವು ಅಂತ ಹೇಳ್ಬೋದು. ಡ್ಯೂರಿಂಗ್ ಮ್ಯಾಚ್ ಲೀಗಲಿ ಕ್ಲಿಯರ್, ಎಕ್ಸ್ಪ್ಲೋರೇಟ್ ಮ್ಯಾನೇಜ್ ದ ಸಮ್ ಆಗರ್ಲಿ ಜಿಮ್ ಫ್ರಮ್ ಸರ್ಫೇಸ್. SRH effectively employed cutters and middle overs. ಸಣ್ಣ ಹೊರಂಗ್ ಬಂದಿದೆ, ಎಫೆಕ್ಟಿವ್ ಆಗಿ ಕಾಣ್ತಾ ಇದೆ ಅಂತೆಲ್ಲ ಹೇಳ್ತಾ ಇದಾರೆ. ಫ್ರೀಕ್ವೆಂಟ್ ಅಂಡ್ ಶೋಸ್ ಅಂಡ್ ಹ್ಯಾವ್ ಔಟ್ ಫೀಲ್ಡ್ ಸ್ಲೋಗ್ಲಿಶ್ ಥ್ರೋ. ಅಂದ್ರೆ ಇದು ಯಾವ ರೀತಿ ಇದೆ ಅಂದ್ರೆ ಪಿಚ್ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಇವರು ಬೌಲಿಂಗ್ ಇವತ್ತು ಜಾಸ್ತಿ ಎಫರ್ಟ್ ಹಾಕ್ಬೋದು, ಬೌಲಿಂಗ್ ಜಾಸ್ತಿ ಆಗಿ ಕ್ಲಿಕ್ ಆಗ್ಬೋದು, ಬ್ಯಾಟಿಂಗ್ ಗಿಂತ ಇವತ್ತು ಬೌಲಿಂಗ್ ಚೆನ್ನಾಗಿ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದಾರೆ ಖಂಡಿತವಾಗ್ಲು. ಇನ್ನು ಹೆಡ್ ಟು ಹೆಡ್ ಅಂದ್ರೆ ಇವರು ಟೋಟಲ್ ಆಗಿ LSG 4 ಮ್ಯಾಚ್ ಆಡಿದರೆ, ಈ ತಲಾ ಒಂದು ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳೋದಾದ್ರೆ 4ಅಲ್ಲಿ 2 ಮೋಸ್ಟ್ಲಿ 4 LSG ಗೆದ್ದಿದೆ, 2 KKR ಮಾತ್ರ ಗೆದ್ದಿದೆ. ವಿತ್ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ಈಡನ್ ಗಾರ್ಡನ್ಸ್ ಅಲ್ಲಿ 2 ಮ್ಯಾಚ್ LSG ಗೆದ್ದಿದೆ, 1 ಮಾತ್ರ KKR ಗೆದ್ದಿದೆ. ಇಲ್ಲಿ ಹೋಮ್ ಗ್ರೌಂಡ್ KKR ಆಗಿರ್ಬೋದು, ಬಟ್ ಫೇವರ್ ನೋಡ್ತಾ ಇದ್ರೆ ಸೈನ್ಸ್ ಅಂದ್ರೆ ಇತಿಹಾಸ ನೋಡ್ಕೊಂಡ್ರೆ ನಾವು ಹಳೆ ಮ್ಯಾಚ್ಗಳೆಲ್ಲ ರೆಕಾರ್ಡ್ ತಗೊಳೋದಾದ್ರೆ ಇಲ್ಲಿ LSGಗೆ ತುಂಬಾ ಫೇವರ್ ಅಂತ ಅನಿಸ್ತಾ ಇದೆ. ಹೇಳಿದ್ರೆ ಆಡಿರೋ 6 ಮ್ಯಾಚ್ಗಳಲ್ಲಿ 4 ಮ್ಯಾಚ್ LSG ಗೆದ್ರೆ, 2 ಮ್ಯಾಚ್ ಮಾತ್ರ KKR ಗೆದ್ದಿದೆ ಟೋಟಲ್ ಆಗಿ. ಇನ್ನು ಈ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು 3 ಮ್ಯಾಚ್ ಆಡಿದ್ರೆ, ಈ 3 ಮ್ಯಾಚ್ ಅಲ್ಲಿ 2 LSG ಗೆದ್ರೆ, ಒಂದೇ ಒಂದು ಮಾತ್ರ KKR ಗೆದ್ದಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಖಂಡಿತವಾಗ್ಲೂ ಇನ್ನು ಮಾತಾಡಬೇಕಂದ್ರೆ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಮಾತಾಡೋಣ. ಪ್ರಿಡಿಕ್ಷನ್ ಕೊನೆಗೆ ಹೇಳ್ತೀನಿ, ಮಿಸ್ ಮಾಡಬೇಡಿ. ಇನ್ನು ಪ್ಲೇಯಿಂಗ್ ಲೆವೆಲ್ ತಗೊಂಡ್ರೆ ಖಂಡಿತವಾಗ್ಲೂ ಫಿಲ್ ಅಲೆನ್ ಆಡ್ತಾರೆ, ರಹಾನೆ ಆಡ್ತಾರೆ. KKR ಬಂದ್ಬಿಟ್ಟು ಅದೇ ರೀತಿಯಾಗಿ ರಘುವಂಶಿ ಆಡ್ತಾರೆ. ಕ್ಯಾಮರಾನ್ ಗಿನಿ ಇವತ್ತು ಆಡ್ಸೋ ಡೌಟ್ ಅಂತ ಹೇಳ್ತಾರೆ, ನೋಡ್ಬೇಕು. ರಿಕು ಸಿಂಗು, ರಮಣದೀಪ್ ಸಿಂಗು ಇವನ್ನೆಲ್ಲ ಏನಕ್ಕೆ ಆಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ರಮಣದೀಪ್ ಸಿಂಗು ಒಂದ್ಸಲ ಕೂಡ ಆಡಿದ್ದ ನಾವು ನೋಡೇ ಇಲ್ಲ ಗುರು ಮ್ಯಾಚ್ ಅಲ್ಲಿ. ಅಂತ ಪ್ಲೇಯರ್ಸ್ ಆಡ್ತಾರೆ, ಯಾವ ಕಾರಣಕ್ಕೆ ಆಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ, ಅಕ್ಕುಲ್ ರಾಯ್ ಓಕೆ, ಸುನಿಲ್ ನಾರಾಯಣ್ ಓಕೆ, ಕಾರ್ತಿಕ್ ತ್ಯಾಗಿ, ವರುಣ್ ಚಕ್ರವರ್ತಿ, ನವದೀಪ್ ಶೈನಿ, ಬ್ಲೆಸಿಂಗ್ ಮುಬ್ಜರಾನಿ, ವೈಭವ್ ಅರೋರಾ ಇವರು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡೋ ಸಾಧ್ಯತೆ ಇದೆ. ಐ ಥಿಂಕ್ ಇವತ್ತು KKR ಟೀಮ್ ಅಲ್ಲಿ 2 ಚೇಂಜಸ್ ಇರುತ್ತೆ. ಮೇನ್ ಆಗಿ ಸ್ಟಾರ್ಟಿಂಗ್ ಅಲ್ಲ ನಾನು ಹೇಳಿದೆ, ಕ್ಯಾಮ್ರಾನ್ ಗೀರ್ನ ಕುಂದಿರಿಸಿ ಬೇರೆನ ಆಡೋ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಟೀಮ್ ಸ್ಟೆಫರ್ಡ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಯಾರಿಗೆ ನ್ಯೂಜಿಲೆಂಡ್ ಕಡೆಗೆ ಓಪನಿಂಗ್ ಆಗಿ, ಆ ಕಾರಣಕ್ಕೆ ಅವ್ರನ್ನ ಆಡಿಸಬಹುದು ಅಂತ ಅನಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ ತಗೊಂಡ್ರೆ ರಮಣದೀಪ್ ಸಿಂಗ್ ಬದಲು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ನ್ಯೂ ಬ್ಯಾಟ್ಸ್ಮನ್ ಆಡಿಸ್ತಾ ಇದ್ದಾರೆ, ಆಡಿಸ್ಬೋದು ಅಂತೆಲ್ಲ ಹೇಳ್ತಾ ಇದಾರೆ. ಇನ್ನು ಅದೇ ರೀತಿಯಾಗಿ ಲಕ್ನೋ ಸೂಪರ್ ಜೈಂಟ್ LSG ಬಗ್ಗೆ ಮಾತಾಡಬೇಕು ಅಂದ್ರೆ LSG ಬಗ್ಗೆ ಸುಮಾರಾಗಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಟಾಪ್ ಆರ್ಡರ್ಸ್ ಇರ್ತಾರೆ. ಇಲ್ಲೇ ಇವ್ರಿಗೆ ದೊಡ್ಡ ಎಫೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಮಾರ್ಕ್ರಮು, ಮಿಚೆಲ್ ಮಾರ್ಷೋ, ಪಂತು, ಆಯುಷ್ ಬಡೋನ್, ನಿಕ್ಲಸ್ ಪುರಾನ್. ಮಾರ್ಕ್ರಮು, ಮಾರ್ಷೋ, ಪಂತು, ನಿಕ್ಲಸ್ ಪುರಾನ್ ಇವ್ರು ಹೋಗ್ಬಿಟ್ರೆ ಮತ್ತೆ ಹಿಂದೆ ಬಂದು ಆಡೋರೇ ಪುಣ್ಯಾತ್ಮರೇ ಇರಲ್ಲ. ಆ ರೀತಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು LSG. ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಇನ್ನು ಮಾತಾಡಲೇಬೇಕು ಇವ್ರ ಬಗ್ಗೆ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಅಂದ್ರೆ ಅದು ಓಪನರ್ ಆಗಿ ಮಾರ್ಕ್ರಮ್, ಮಿಚೆಲ್ ಮಾರ್ಷ್ ಬರ್ತಾರೆ, ಪಂತು ಔಂಡೋಮ್ ಬರ್ತಾರೆ, ಆಯುಷ್ ಬಡೋನ್, ನಿಕ್ಲಸ್ ಪುರಾನ್, ಅಬ್ದುಲ್ ಸಮದ್, ಮುಕಲ್ ಚೌಧರಿ, ಶಬಾಜ್ ಅಹಮದ್ ಮತ್ತೆ ಮೊಹಮ್ಮದ್ ಶಮಿ, ಆವಿಶ್ ಖಾನ್, ಪ್ರಿನ್ಸ್ ಯಾದವ್, ದಿವೇಶ್ ರಾಕ್ತೆ ಅಂತ ಹೇಳ್ಬೋದು.
ಐ ಥಿಂಕ್ ನಾನು ಏನೋ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ LSG ನ KKR ನ ಕಂಪೇರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಬ್ಯಾಟಿಂಗು ಸೇಮೇ ಇದೆ ಒಪ್ಕೊಳ್ಳೋಣ. ಬಟ್ ಬೌಲಿಂಗ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಮೊಹಮ್ಮದ್ ಶಮಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾ ಇದಾರೆ. ಅದೇ ರೀತಿ ಆವಿಷಲ್ ಚೆನ್ನಾಗಿ ಹಾಕಿರೋ, ಫಿನ್ಸ್ ಚೆನ್ನಾಗಿ ಆಗ್ತಾ ಇದಾರೆ, ದಿಗ್ವೇಶ್ ರಾತಿ ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ. ಈ ರೀತಿ ಇದೆ. ಐ ಥಿಂಕ್ ಇವತ್ತು ಕೂಡ KKR ಸೋಲ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಮೈ ಪ್ರಿಡಿಕ್ಷನ್ ಇಸ್, ಬಟ್ ಓನ್ ಗ್ರೌಂಡ್ ಸಪೋರ್ಟ್ ಇದೆಯಾ, ಏನಾದ್ರು ಮಾಡ್ತಾರೆ, ಅಕೌಂಟ್ ಓಪನ್ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಅನ್ಸುತ್ತೆ. ಓನ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅದೃಷ್ಟದ ಬಾಗಿಲು ತೆರಿಬೇಕಷ್ಟೇ KKR. ಮೈ ಪ್ರಿಡಿಕ್ಷನ್ LSG ಇವತ್ತು ಗೆಲ್ಲಬಹುದು ಅಂತ, ಗೆಲ್ಲುತ್ತೆ ಅಂತ. ನೋಡೋಣ ಏನೆಲ್ಲ ಆಗುತ್ತಂತೆ. ಮತ್ತೆ ನಿಮ್ಮ ಪ್ರಕಾರ ಈ 2 ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು, ಯಾರು ಗೆಲ್ತಾರಂತ ಕಮೆಂಟ್ ಮಾಡಿ. ಮಿಸ್ ಮಾಡಿದ್ರೆ ನೋಡೋಣ ನಿಮ್ಮ ಅಭಿಪ್ರಾಯ ಏನಾಗುತ್ತೆ ಅಂತ. ಖಂಡಿತವಾಗ್ಲೂ ಯಾರಾದ್ರೂ ಕಮೆಂಟ್ ಮಾಡಿದ್ರ ಅವರ ಒಂದು ಪ್ರಿಡಿಕ್ಷನ್ ಕರೆಕ್ಟ್ ಆಗಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಹೇಳ್ತೀನಿ, ಇಂಥವ್ರು ಹೇಳಿದ್ರು ಮ್ಯಾಚ್ ಅಲ್ಲಿ ಪ್ರಿಡಿಕ್ಷನ್ ಕರೆಕ್ಟ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.